ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಿಜೆಪಿ ಪ್ರತಿಭಟನೆ ನೀಟ್ ವಿಚಾರವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಬಹಳ ದೊಡ್ಡ ಹೋರಾಟದಲ್ಲಿ ಅಂತಿಮವಾಗಿ ಸರ್ಕಾರ ಒಂದು ಸ್ಟೆಪ್ ಹಿಂದೆ ಹೋಗಿದೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗೋಗಿದೆ. ಈ ಕುರಿತಾಗಿ ನಿನ್ನೆ ನಾನೊಂದು ವಿಶ್ಲೇಷಣಾತ್ಮಕವಾದಂತಹ ವಿಡಿಯೋ ಮಾಡಿದ್ದೆ. ಇದಕ್ಕೆ ಏನ್ ಕಾರಣ, ಸರ್ಕಾರ ಯಾವ ತಂತ್ರಗಾರಿಕೆಯನ್ನ ಮಾಡಿದೆ, ಇದೆಲ್ಲದರ ಬಗ್ಗೆ ವಿವರಿಸಿದ್ದೆ. ಆ ಸಂದರ್ಭದಲ್ಲಿ ಸರ್ಕಾರದ ಪರ ಇರುವಂತಹ ಕೆಲವರಿಗೆ ಅಸಮಾಧಾನ ಉಂಟಾಗಿತ್ತು. ಆದರೂ ನರೇಂದ್ರ ಮೋದಿ ಅವರ ಸರ್ಕಾರ ಈ ನಿರ್ಧಾರವನ್ನ ಮಾಡಬಾರದಾಗಿತ್ತು. ನಾವು ಹಿಟ್ ಹೊಡಿತೀವಿ, ಈ ಜಿರಳೆಗಳನ್ನು ಸಾಯಿಸ್ತೀವಿ, ಹೀಗೆಲ್ಲ ಹೇಳ್ತಾ ಇದ್ದಂಥವರು ಆ ಜಿರಳೆಗಳಿಗೆ ಯಶಸ್ಸು ಸಿಗುವಂತೆ ಮಾಡಿಬಿಟ್ರಲ್ಲ. ಎಂತೆಂತಹದೋ ಪ್ರತಿಭಟನೆಯನ್ನ ಈ ಸರ್ಕಾರ ಎದುರಿಸಿದೆ, ಯಾವಾಗಲೂ ಹಿಂದೆ ಸರಿದಿರಲಿಲ್ಲ. ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಒಂದು ಪ್ರತಿಭಟನೆಗೆ ಸರ್ಕಾರ ಯಾಕೆ ಹೆದರಬೇಕಾಗಿತ್ತು, ಯಾಕೆ ಈ ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕಾಗಿತ್ತು, ಅನವಶ್ಯಕವಾಗಿ ವಿರೋಧಿ ಶಕ್ತಿಗಳಿಗೆ ಯಶಸ್ಸು ಸಿಗುವಂತೆ ಸರ್ಕಾರ ಯಾಕೆ ಮಾಡಬೇಕಾಗಿತ್ತು, ಇದು ತಪ್ಪು ನಿರ್ಧಾರ ಅಂತ ಕೆಲವರಿಗೆ ಈ ತಕ್ಷಣಕ್ಕೂ ಕೂಡ ಭಾವನೆ ಇದೆ. ಇನ್ನು ಕೆಲವರು ಇದನ್ನ ಮಾಸ್ಟರ್ ಸ್ಟ್ರೋಕ್, ಸಿಂಹ ಬೇಟೆ ಆಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂತಂದ್ರೆ ಮುಂದೆ ದೊಡ್ಡ ಬೇಟೆ ಇದೆ ಅಂತ ಅರ್ಥ. ಹೀಗೂ ಒಂದು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ವಾಸ್ತವದಲ್ಲಿ ಸರ್ಕಾರ ಬ್ಯಾಕ್ ಫುಟ್ಗೆ ಹೋಗಿದ್ಯಾ? ಯಾಕೆ ದಿಢೀರ್ ಅಂತ ಈ ತೀರ್ಮಾನ ಮಾಡಿದ್ರು? ಇದು ನಿಜವಾಗ್ಲೂ ಕೂಡ ಸ್ಟ್ರಾಟಜಿನಾ ಅಥವಾ ವೀಕ್ನೆಸ್ಸಾ? ಅದ್ರ ಬಗ್ಗೆ ಮಿತ್ರರೇ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ನನ್ನ ಗಮನದಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳನ್ನು ನಿಮ್ಮ ಮುಂದಿಡ್ತೀನಿ. ನಿಮಗೇನಾದರೂ ಎಕ್ಸ್ಟ್ರಾ ತಿಳಿದಿದ್ರೆ ನೀವು ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಒಂದು ರೀತಿಯಲ್ಲಿ ವಿಚಾರ ವಿನಿಮಯ ಆಗಲಿ. ಅದರ ಅವಶ್ಯಕತೆ ಇವತ್ತು ತುಂಬಾನೇ ಇದೆ ಅಂತ ಅನಿಸ್ತಾ ಇದೆ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಅನಂತರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟರು. ಸುದೀರ್ಘವಾಗಿ ಬರೆದಂತಹ ರಾಜೀನಾಮೆ ಪತ್ರದಲ್ಲಿ ಈ ಪ್ರತಿಭಟನೆ ದಿಕ್ಕು ತಪ್ತಾ ಇದೆ, ಇದರಲ್ಲಿ ದೇಶದ್ರೋಹಿಗಳು ಹಿಡಿತ ಸಾಧಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಇದರಿಂದ ದೇಶಕ್ಕೆ ನಷ್ಟ ಆಗುತ್ತೆ, ನನಗೆ ಪ್ರತಿಷ್ಠೆ ಮುಖ್ಯ ಅಲ್ಲ, ನನ್ನ ಪದವಿಯೂ ಕೂಡ ಮುಖ್ಯ ಅಲ್ಲ, ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಹೀಗಂತ ತನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಮಿತ್ರರೇ, ಇಲ್ಲೇ ಸಂದೇಶ ಸ್ಪಷ್ಟವಾಗಿದೆ. ಅಂದ್ರೆ ದೇಶದ್ರೋಹಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳ ಮುಖವಾಡವನ್ನು ಧರಿಸಿಕೊಂಡು ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಒಂದು ಹುನ್ನಾರ ನಡೆದಿದೆ. ಇದನ್ನ ಸರ್ಕಾರ ಯಾರಿಗೆ ಕನ್ವೆ ಮಾಡಬೇಕಾಗಿತ್ತು? ತನ್ನ ಕಾರ್ಯಕರ್ತರಿಗೆ. ಅಂದ್ರೆ ಬಿಜೆಪಿಯನ್ನ ಯಾರು ಬೆಂಬಲಿಸ್ತಾ ಇದ್ದಾರೋ, ನರೇಂದ್ರ ಮೋದಿ ಅವರನ್ನ ಯಾರು ಬೆಂಬಲಿಸ್ತಾ ಇದ್ದಾರೋ ಅವರಿಗೆ ಕನ್ವೆ ಮಾಡಬೇಕಾಗಿತ್ತು. ಅದನ್ನ ಕನ್ವೆ ಮಾಡುವಲ್ಲಿ ಸರ್ಕಾರ ಒಂದು ಹಂತದಲ್ಲಿ ಯಶಸ್ವಿಯಾಗಿದೆ. ನಾನು ಈ ಹಿಂದೆಯೂ ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಸರ್ಕಾರಕ್ಕೆ ಏನಾದರೂ ನಷ್ಟ ಆಗಿದೆಯಾ ಕೇಳಿದ್ರೆ ಝೀರೋ ಲಾಸ್. ಒಬ್ಬ ಮಂತ್ರಿಯ ರಾಜೀನಾಮೆಯಿಂದ ಸರ್ಕಾರಕ್ಕೆ ಹಿನ್ನಡೆನೂ ಆಗೋದಿಲ್ಲ, ನಷ್ಟವೂ ಕೂಡ ಆಗೋದಿಲ್ಲ. ಸರ್ಕಾರಕ್ಕೆ ನಷ್ಟ ಆಗಿದ್ದು ತನ್ನ ಈಗೋ ಮಾತ್ರ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಿದ್ದ ಹಾಗೆ ಆ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿಯನ್ನ ತಂದು ಕೂರಿಸಿದ್ದಾರೆ. ನಾನು ಮೊದಲೇ ನಿಮಗೆ ಹೇಳಿದ್ದೆ, ಒಬ್ಬ ಕಟ್ಟರ್ ಹೋದ್ರೆ ಅವರಿಗಿಂತ ಕಟ್ಟರ್ ಆದಂತಹ ವ್ಯಕ್ತಿ ಆ ಸ್ಥಾನಕ್ಕೆ ಬರ್ತಾರೆ ಅಂತ. ಪ್ರಧಾನ್ ಎಬಿವಿಪಿ ಹಿನ್ನೆಲೆಯಿಂದ ಬಂದಿದ್ರೆ, ಪ್ರಹ್ಲಾದ್ ಜೋಶಿ RSS ಹಿನ್ನೆಲೆಯಿಂದ ಬಂದಂತಹ ನಾಯಕ. ಇಲ್ಲಿ ಮಿತ್ರರೇ, ಇದನ್ನು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಆದರೂ ಕೂಡ ಲಾಜಿಕಲಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆ ಕಾಕ್ರೋಚ್ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ತನ್ನನ್ನು ತಾನು ಏನಂತ ಹೇಳ್ಕೊಳ್ತಾನೆ, ನಾನು ಬಹಳ ಹಿಂದುಳಿದ ವರ್ಗದವನು ಅಂತ. ಜಂತರ್ ಮಂತರ್ ಪ್ರೊಟೆಸ್ಟ್ ವೇಳೆ ಬ್ರಾಹ್ಮಣವಾದದ ವಿರುದ್ಧವೂ ಕೂಡ ಘೋಷಣೆಗಳು ಬಂದಿದ್ವು. ಇವತ್ತು ರಾಹುಲ್ ಗಾಂಧಿಯೂ ಕೂಡ ಹಿಂದುಳಿದ ವರ್ಗವನ್ನ ಇಟ್ಟುಕೊಂಡು ರಾಜಕಾರಣ ಮಾಡ್ತಾರೆ. ಇವರೆಲ್ಲರೂ ಕೂಡ ಜಾತಿವಾದಿಗಳು. ಈ ಹೋರಾಟದಿಂದ ಅವರ ಸಾಧನೆ ಏನು? ಧರ್ಮೇಂದ್ರ ಪ್ರಧಾನರನ್ನ ರಾಜೀನಾಮೆ ಕೊಡಿಸ್ಬಿಟ್ವಿ ಅಂತ ಇವರು ಸಂಭ್ರಮ ಪಡ್ತಾ ಇದಾರಲ್ಲ, ಈಗ ಅವರ ಲೆವೆಲ್ಗೆ ಇಳಿದು ಉತ್ತರ ಕೊಡಬೇಕು ಅಂತಂದ್ರೆ ಇಷ್ಟು ದಿನ ಈ ದೇಶದ ಶಿಕ್ಷಣ ಇಲಾಖೆ ಓರ್ವ OBCಯ ಕೈಯಲ್ಲಿತ್ತು. ಈಗ ಅಲ್ಲಿಗೆ ಯಾರು ಬಂದು ಕೂತ್ರು? ಒಬ್ಬ ಮೇಲ್ವರ್ಗದ ವ್ಯಕ್ತಿ ಬಂದು ಕೂತ್ರು. ಮಿತ್ರರೇ, ನನಗಿದನ್ನು ಹೇಳೋದಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಇವರ ಸಾಧನೆ ಅಂತ ಇವ್ರು ಹೇಳ್ಕೊಳ್ತಾ ಇದಾರಲ್ಲ, ಇದು ಯಾವುದೂ ಕೂಡ ಇವರ ಸಾಧನೆಯಲ್ಲ. ಈ ಇಡೀ ಹೋರಾಟ ಅವರಿಗೆ ಮುಳುವಾಗಿದೆ. ಅದೇನೇ ಇರಲಿ, ವಿಷಯಾಂತರ ಆಗೋದು ಬೇಡ. ಈಗ ಬಿಜೆಪಿಗರಿಗೆ ಒಂದಷ್ಟು ಅಸಮಾಧಾನ ಇದೆಯಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಪಡೆದುಕೊಳ್ಳಬಾರದಿತ್ತು, ಈ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕಾಗಿತ್ತು, ಸುಮ್ಮನೆ ಈ ದೇಶದಲ್ಲಿ ಜಿರಳೆಗಳಿಗೆ ಒಂದು ಅವಕಾಶವನ್ನ ಕಲ್ಪಿಸ್ತಾ ಇದಾರಲ್ಲ ಅಂತ. ಇಲ್ಲಿ ನೀವು ಸುಮ್ಮನೆ ಕುಳಿತು ಮೇಲ್ನೋಟಕ್ಕಷ್ಟೇ ನೋಡಿದ್ರೆ ನಿಮ್ಗೆ ಹಾಗೆ ಅನ್ಸುತ್ತೆ, ಸರ್ಕಾರ ಎಂತೆಂತಹದೋ ಹೋರಾಟಕ್ಕೆ ಬಗ್ಗಿರಲಿಲ್ಲ, ಈಗ ಜಿರಳೆಗಳ ಪ್ರತಿಭಟನೆಗೆ ಬಗ್ಗಿ ಬಿಡುತ್ತಲ್ಲ, ಅವ್ರ ಜೊತೆಗೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡುತ್ತಲ್ಲ ಅಂತ. ಇಲ್ಲಿ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಮಾಡಿದ್ದು ಪ್ರೆಷರ್ ರಿಲೀಸ್ ಟ್ಯಾಕ್ಟಿಕ್ಸ್. ಈ ಹಿಂದೆಯೂ ಕೂಡ ನಿಮಗೆ ಚಿಕ್ಕದಾಗಿ ಹೇಳಿದ್ದೆ, ಸರ್ಕಾರ ಆಸ್ ಇಟ್ ಈಸ್ ಈಗ ಅದನ್ನೇ ಮಾಡಿದೆ. ಅದೇನು ಕೇಳಿದ್ರೆ, ನೀವು ಒಲೆ ಮೇಲಿಟ್ಟಂತಹ ಕುಕ್ಕರ್ನಲ್ಲಿ ವಿಶಿಲ್ ಇಲ್ಲ ಅಂತಾದ್ರೆ, ಸಕಾಲಕ್ಕೆ ಅದರಿಂದ ಏರ್ ಔಟ್ ಆಗಿಲ್ಲ ಅಂತಾದ್ರೆ ಆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಹೀಗಾಗಿ ಒಳಗಡೆ ಇದ್ದ ಅನ್ನ ಬೇಯಬೇಕು ಅಂತಂದ್ರೆ ಕುಕ್ಕರ್ ಸಕಾಲಕ್ಕೆ ವಿಶಿಲ್ ಹೊಡಿಲೇಬೇಕು, ಏರ್ ಪಾಸ್ ಆಗಲೇಬೇಕು. ಇಲ್ಲಿ ಒಂದು ವಿಚಾರವನ್ನ ಗಮನಿಸಿ, ನಾನು ಸಕಾಲಕ್ಕೆ ಎನ್ನುವಂತಹ ಪದ ಬಳಸಿದ್ದೀನಿ. ಕುಕ್ಕರನ್ನ ಒಲೆ ಮೇಲಿಟ್ಟಾಗ ಮೊದಲಿಗೆ ಏರ್ ಪಾಸ್ ಆಗ್ತಾ ಇದ್ರೆ ಅಲ್ಲಿ ಅನ್ನ ಬೇಯೋದಿಲ್ಲ, ಅನ್ನ ಬೆಂದ್ರೂ ಕೂಡ ಅದು ಸರಿಯಾಗಿರೋದಿಲ್ಲ.
ಸರಿಯಾದ ಸಮಯಕ್ಕೆ ವಿಷಲ್ ಹೊಡೆದ್ರೆ ಮಾತ್ರ ಅನ್ನ ಚೆನ್ನಾಗಿ ಬೇಯುತ್ತೆ. ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಿದ್ದೀನಿ. ಈಗ ಪ್ರತಿಭಟನೆ ಶುರುವಾಯ್ತಲ್ಲ, ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೂತ್ಕೊಂಡಿದ್ರು. ಸರ್ಕಾರ ವಿಳಂಬ ಮಾಡ್ತು, ಪ್ರತಿಭಟನೆಗೆ ಒಂದು ಟ್ರ್ಯಾಕ್ಷನ್ ಸಿಕ್ತು, ಜಂತರ್ ಮಂತರ್ಗೆ ಜನ ಬಂದ್ರು, ಪ್ರತಿಭಟನೆ ಹೆಚ್ಚಾಯಿತು, ಸಂಸತ್ ಚಲೋ ನಡೀತು, ಲಾಠಿ ಚಾರ್ಜ್ ಆಯಿತು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯಾಗಿ ಸರ್ಕಾರಕ್ಕೆ ಒತ್ತಡ ಶುರುವಾಯಿತು. ಇದನ್ನೆಲ್ಲ ಮೊದಲೇ ಹೊಸಕಾಕ್ಬಿಟ್ಟಿದ್ರೆ, ಅಂದ್ರೆ ಸೋನಂ ವಾಂಗ್ಚುಕ್ ಉಪವಾಸ ಕೂರ್ತಿದ್ದ ಹಾಗೆ ಅವರನ್ನ ಎತ್ಕೊಂಡು ಹೋಗಿದ್ರೆ, ದೆಹಲಿಯ ಜಂತರ್ ಮಂತರನ್ನ ಖಾಲಿ ಮಾಡಿದ್ದೇ ಆಗಿದ್ರೆ 20ನೇ ತಾರೀಕುವರೆಗೆ ಅವರು ಇರ್ತಲೇ ಇರಲಿಲ್ಲ. ಸರ್ಕಾರ ಈಸಿಯಾಗಿ ಸೆಷನ್ ಅನ್ನು ನಡೆಸಬಹುದಿತ್ತು. ಹೀಗೆ ಕೆಲವರಿಗೆ ಅನ್ನಿಸ್ತಾ ಇದೆಯಲ್ಲ. ಹಾಗೇನಾದರೂ ಸರ್ಕಾರ ಮಾಡಿದ್ದೇ ಆಗಿದ್ರೆ ಈ ವಿಚಾರ ಸದಾ ಜೀವಂತವಾಗಿರ್ತಾ ಇತ್ತು. ಮಿತ್ರರೇ, ಸರ್ಕಾರಕ್ಕೆ ಬಹಳ ಸ್ಪಷ್ಟವಾದ ಸೂಚನೆಗಳಿದ್ವು, ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದ್ವು. ದೇಶದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಬಾಂಗ್ಲಾದೇಶ, ನೇಪಾಳ ಇಲ್ಲೆಲ್ಲ ಆದಂತೆ ಭಾರತದಲ್ಲೂ ಮಾಡುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಸರ್ಕಾರದ ವಿರೋಧಿ ಶಕ್ತಿಗಳೆಲ್ಲರೂ ಒಟ್ಟಾಗ್ತಾ ಇದ್ದಾರೆ. ಅದನ್ನ ತಮ್ಮ ಪರವಾಗಿ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಸರ್ಕಾರದ ಪ್ರಯತ್ನ ಆಗಿತ್ತು. ತಮ್ಮ ಪರವಾಗಿ ಮಾಡಿಕೊಳ್ಳೋದು ಅಂತಂದ್ರೆ ತನ್ನ ವೋಟರ್ಸ್ ಅನ್ನ ಜಾಗೃತಗೊಳಿಸಿಕೊಳ್ಳುವಂಥದ್ದು. ಹೀಗಾಗಿ ಪ್ರತಿಭಟನೆಯನ್ನ ಕೊಂಚ ಮುಂದೆ ಹೋಗೋದಕ್ಕೆ ಬಿಟ್ರು. ಇದನ್ನು ಕೇಳಿದಾಗ ನಿಮಗೆ ಇದರಲ್ಲಿ ಲಾಜಿಕ್ ಇಲ್ಲ, ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಿತ್ತು, ಇದೊಂದು ರೀತಿಯಲ್ಲಿ ಹೇಡಿ ತಂತ್ರಗಾರಿಕೆ ಹೀಗೆಲ್ಲ ನಿಮ್ಗೆ ಅನ್ನಿಸಬಹುದು. ಆದರೆ ಈ ಪ್ರತಿಭಟನೆ ಕೊಂಚ ಮುಂದೆ ಹೋಗಿದ್ರಿಂದ ಏನೇನು ಲಾಭ ಆಯಿತು ಅಂತ ಯೋಚನೆ ಮಾಡ್ಕೊಳ್ಳಿ. ಜಂತರ್ ಮಂತರ್ ಸ್ಟೇಜ್ಗೆ ಯಾರ್ಯಾರು ಬಂದ್ರು? ಭಾರತ ಮಾತೆ ಆದ್ರೆ ಗಂಡ ಯಾರು ಅಂತ ಕೇಳುವವರು ಬಂದ್ರು, ರಾಮನ ವಿರೋಧಿಗಳು ಬಂದ್ರು, ರಾಮ ವಿರೋಧಿ ಹೇಳಿಕೆಗಳು ಬಂದ್ವು, ಅಲ್ಲಾಹನ ಪರವಾಗಿ ಹಾಡು ಹೇಳುವವರು ಕೂಡ ವೇದಿಕೆ ಹತ್ತಿದ್ರು, ಉಮರ್ ಖಾಲಿದ್ನ ಪರವಾಗಿ ಘೋಷಣೆಗಳು ಕೇಳಿಬಂದ್ವು, ಬಾಂಗ್ಲಾದೇಶ ಮಾಡ್ತೀವಿ, ನೇಪಾಳ ಮಾಡ್ತೀವಿ ಅಂತ ಅಲ್ಲಿಂದಲೇ ಹೇಳಿಕೆಗಳು ಬಂದ್ವು, ಸಂಸತ್ತನ್ನ ಒಡೆದು ಹಾಕ್ತೀವಿ, ಅಲ್ಲಿಗೆ ನುಗ್ತೀವಿ ಅಂತ ಹೇಳಿದ್ರು, ನಾವು ಮೋದಿಯನ್ನು ಟಾರ್ಗೆಟ್ ಮಾಡ್ತೀವಿ, ಮೋದಿಯನ್ನು ಕೂಡ ಇಳಿಸ್ತೀವಿ ಅಂತ ಅವರೇ ಹೇಳಿದ್ರು. ಇಷ್ಟು ಮಾತ್ರ ಅಲ್ಲ, ಆ ಇಡೀ ಪ್ರತಿಭಟನೆಗೆ ಎಲ್ಲಿಂದ ಫಂಡ್ ಆಗ್ತಾ ಇದೆ, ಯಾರು ಫುಡ್ ಆರ್ಡರ್ ಮಾಡ್ತಾ ಇದ್ದಾರೆ, ಯಾರಿಂದ ಸಪೋರ್ಟ್ ಸಿಗ್ತಾ ಇದೆ, ಎಲ್ಲವೂ ಕೂಡ ಜಗಜ್ಜಾಹೀರಾಯಿತು. ಕೆಲ ಸೆಲೆಬ್ರಿಟಿಗಳು ಇಷ್ಟು ದಿನ ಬಾಲ ಮುದ್ರಕೊಂಡಿದ್ರು, ಆದರೆ ಈಗ ದಿಢೀರ್ ಅಂತ ಆಕ್ಟಿವ್ ಆಗ್ಬಿಟ್ಟು ಇದೇ ಅಂತಿಮ ಹೋರಾಟ ಅಂತ ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟರು. ಅಂದ್ರೆ ಕೆಲವರ ನಿಜ ಬಣ್ಣ ಬಯಲಾಯಿತು. ಇದೆಲ್ಲದರ ಲಾಭ ಏನಾಯಿತು ಕೇಳಿದ್ರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದು ಪ್ರತಿಭಟನೆ ಅಂತ ಸರ್ಕಾರ ಒಪ್ಕೊಂಡ್ರೂ ಕೂಡ ಈಗ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಬೆಂಬಲಿಗರು ಅದನ್ನ ಪ್ರತಿಭಟನೆ ಅಂತ ಕರೀತಾ ಇಲ್ಲ, ಅದನ್ನ ದಂಗೆ ಅಂತಲೇ ಪರಿಗಣಿಸಿದ್ದಾರೆ. ಇದು ನಮ್ಮ ನರೇಂದ್ರ ಮೋದಿ ಅವರ ವಿರುದ್ಧ ಆದಂತಹ ದಂಗೆ ಅಂತ ಸರ್ಕಾರದ ಪರ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನಿಸ್ತಾ ಇದೆ. ಸರ್ಕಾರಕ್ಕೆ ಬೇಕಾಗಿದ್ದೂ ಕೂಡ ಇಷ್ಟೇ. ಮೇಲ್ನೋಟಕ್ಕೆ ನೋಡಿದ್ರೆ ಸರ್ಕಾರ ಬ್ಯಾಕ್ಫುಟ್ನಲ್ಲಿದೆ, ಆದರೆ 100% ಹೇಳ್ತೀನಿ, ಇದು ಮುಂದೆ 6 ಹೊಡೆಯೋದಕ್ಕೆ ತಯಾರಿ. ಯಾಕೆ ಗೊತ್ತಾ? ಈಗ ಸರ್ಕಾರಕ್ಕೆ ಮೊದಲನೇದಾಗಿ ತನ್ನ ವೋಟರ್ ಬೇಸ್ಗೆ ಏನು ಸಂದೇಶ ಕೊಡಬೇಕಿತ್ತೋ ಅದನ್ನು ಪಾಸ್ ಮಾಡಿದ್ರು. ನೀವು ಮಲ್ಕೊಂಡಿರಬೇಡಿ, ಸರ್ಕಾರದ ವಿರುದ್ಧದ ಶಕ್ತಿಗಳು ಜಾಗೃತರಾಗಿದ್ದಾರೆ ಅಂತ. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನಿರುತ್ಸಾಹಿಗಳಾಗಿದ್ರು, ಅವರೀಗ ಆಕ್ಟಿವ್ ಆಗಿದ್ದಾರೆ. ಎರಡನೇದಾಗಿ ಸರ್ಕಾರಕ್ಕೂ ಕೂಡ ತನ್ನ ನ್ಯೂನತೆಗಳ ಅರಿವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಏನು ಸಂದೇಶ ಕೊಟ್ಟರು ಗೊತ್ತಾ? ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರಿ, ಎಲ್ಲವೂ ನಮ್ಮ ಪರವಾಗಿದೆ ಅಂತ ಮಲ್ಕೊಂಡಿರಬೇಡಿ, ಯುವಕರ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಡಿ ಅಂತ ಸೂಚನೆ ಕೊಟ್ಟರು. ಅದರ ಭಾಗವಾಗಿ ಪ್ರಧಾನಿಯವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದು. ಆ ವಿಡಿಯೋದ ಕತೆ ಬೇರೆನೇ ಇದೆ ಬಿಡಿ. ಈ ಅಭಿಜಿತ್ ದೀಪ್ಗೆ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಂತಹ ಬೆಂಬಲವನ್ನು ಆಧರಿಸಿಕೊಂಡು ಏನು ಕರೆ ಕೊಟ್ಟಿದ್ದ? ಸಿಜೆಪಿಯನ್ನ ಬೆಂಬಲಿಸಿದವರು ಬಿಜೆಪಿಯನ್ನ ಅನ್ಫಾಲೋ ಮಾಡಿ ಅಂತ ಆತ ಕರೆ ಕೊಟ್ಟಿದ್ದ. ಆದರೆ ಪ್ರಧಾನಿ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಆ ವಿಡಿಯೋ ರಾತ್ರಿ ಬೆಳಗಾಗುವಷ್ಟರಲ್ಲಿ 34 ಕೋಟಿ ಜನರ ವೀಕ್ಷಣೆ ಆಗಿರುತ್ತೆ. ಇನ್ಸ್ಟಾಗ್ರಾಮ್ ಇತಿಹಾಸದಲ್ಲೇ ಅದೊಂದು ದಾಖಲೆ ಬರೆದಿರುತ್ತೆ. ಪ್ರಧಾನಿಯ ಫಾಲೋವರ್ಸ್ ಸಂಖ್ಯೆ ಇದೆಯಲ್ಲ, ರಾತ್ರಿ ಬೆಳಗಾಗುವಷ್ಟರಲ್ಲಿ 1 ಮಿಲಿಯನ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ಈ ಇಡೀ ಪ್ರಸಂಗದಿಂದ ಏನಾಯ್ತು ಕೇಳಿದ್ರೆ, ಸರ್ಕಾರ ತನ್ನ ವೋಟರ್ಸ್ಗಳಿಗೆ ಒಂದು ಸಂದೇಶ ಕೊಡ್ತು, ಮುಂದೆ ದೊಡ್ಡ ಯುದ್ಧ ಇದೆ, ನೀವು ಎಚ್ಚರದಿಂದ ಇರಿ ಅಂತ. ಜೊತೆಗೆ ಇಂತಹ ಪ್ರತಿಭಟನೆಗಳಾದಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಬೇಕು, ದೆಹಲಿಯಲ್ಲಿ ಏನೇನು ಲೋಪದೋಷಗಳಾಯಿತು, ಇದೆಲ್ಲದರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಅರಿವಾಯಿತು. ಇನ್ನೊಂದು ಕಡೆ ಇಂತಹ ದೇಶದ್ರೋಹಿ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ತಂತ್ರಜ್ಞಾನದ ಬಳಕೆ ಮಾಡೋದಕ್ಕೂ ಕೂಡ ದೆಹಲಿ ಪೊಲೀಸರು ಯತ್ನ ಮಾಡಿದ್ದಾರೆ. ಈಗಲೂ ಕೂಡ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. AI ಟೆಕ್ನಾಲಜಿ ಬೆಳೆಸಿಕೊಳ್ಳಲಾಗಿದೆ. ಫೇಸ್ ರೆಕಗ್ನೈಸ್ ಮಾಡೋದಕ್ಕೆ ಅತ್ಯಾಧುನಿಕವಾದಂತಹ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದನ್ನು ಕೇಳಿದಾಗ ಅನ್ನಿಸಬಹುದು, ಏನಾದರೂ ಏನಂತೆ ಸರ್ಕಾರ ಕೇಸ್ ಹಾಕೋದಿಲ್ಲ ಅಂತ ಅವರಿಗೆ ಭರವಸೆ ಕೊಟ್ಟಿದೆಯಲ್ಲ, ಅಷ್ಟೆಲ್ಲ ದಂಗೆ ಮಾಡಿದ್ದಾರೆ, ಪೊಲೀಸರಿಗೆ ಹೊಡೆದಿದ್ದಾರೆ, 150ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ, ಕೆಲವರಿಗೆ ಗಂಭೀರ ಗಾಯಗಳಾಗಿದೆ, ಆದರೂ ಕೂಡ ಸರ್ಕಾರ ಕೇಸ್ ಹಾಕೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ. ಇಲ್ಲಿ ಸರ್ಕಾರ ಏನ್ ಭರವಸೆ ಕೊಟ್ಟಿದೆ? ಶಾಂತಿಪೂರ್ಣ ಪ್ರತಿಭಟನಾಕಾರರ ಮೇಲೆ ಕೇಸ್ ಹಾಕೋದಿಲ್ಲ ಅಂತ. ನನಗನ್ಸುತ್ತೆ ಆ ಭರವಸೆಯ ಅವಶ್ಯಕತೆಯೇ ಇಲ್ಲ. ಶಾಂತಿಪೂರ್ಣವಾಗಿ ಪ್ರತಿಭಟನೆ ಮಾಡಿದ್ರೆ ಯಾಕೆ ಕೇಸ್ ಹಾಕಬೇಕು? ಇಲ್ಲಿ ಯಾರು ದಂಗೆ ಮಾಡಿದ್ದಾರೆ, ಯಾರು ಕಲ್ಲೆಸೆದಿದ್ದಾರೆ, ಅವರ ವಿರುದ್ಧ ಕೇಸ್ ಆಗತ್ತೆ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ.
ನಿಮಗೆ ನೆನಪಿರ್ಲಿ, ಈ ವಿಚಾರ ಸ್ವಲ್ಪ ತಣ್ಣಗಾದ ಬಳಿಕ ಇದರ ಚಿತ್ರಣವೇ ಬೇರೆ ಇದೆ. ಮೊನ್ನೆ ದೆಹಲಿಯ DCP ಆಫೀಸ್ನ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದೇನು ಕೇಳಿದ್ರೆ, ಕೇಜ್ರಿವಾಲ್ ತನ್ನ ಪಟಾಲಮ್ಮನ್ನ ಕರ್ಕೊಂಡು DCP ಆಫೀಸಿಗೆ ಹೋಗಿದ್ರು. ಅಲ್ಲಿ ಹೋಗಿ ಏನ್ ಬೇಡಿಕೆ ಇಟ್ರು, ನೀವು ವಿದ್ಯಾರ್ಥಿಗಳನ್ನ ರಿಲೀಸ್ ಮಾಡದೇ ಇದ್ರೆ ನಾನು ಇಲ್ಲಿಂದ ಬಿಟ್ಟು ಕದಲೋದಿಲ್ಲ ಅಂತ ಆತ ಧಮಕಿ ಹಾಕ್ತಾನೆ. ಯಾರು? ಕೇಜ್ರಿವಾಲ್. ಆಗ DCP ತನ್ನ ಕೆಳಗಿನ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡ್ತಾರೆ. ಯಾರ್ಯಾರು ಬಂಧಿತರಾಗಿದ್ದಾರೋ ಅವ್ರದ್ದೆಲ್ಲ ವೆರಿಫಿಕೇಶನ್ ಆಗಿದೆಯಲ್ಲ, ಮಾಹಿತಿ ಎಲ್ಲ ಸರಿಯಾಗಿ ಸಿಕ್ಕಿದೆಯಲ್ವಾ, ಮತ್ತಿನ್ನೇನು ಬಿಟ್ಟು ಕಳುಹಿಸಿ ಅಂತ. ಅಂದರೆ ಮಿತ್ರರೇ, ಅವ್ರದ್ದೆಲ್ಲ ಮಾಹಿತಿ ಇದೆ. ಅವರು ಎಲ್ಲಿ, ಅವರು ಏನು ಮಾಡಿದ್ದಾರೆ, ಅದಕ್ಕೆ ಬೇಕಾದಂತಹ ದಾಖಲೆಗಳು, ಡೇಟಾ ಎಲ್ಲವೂ ಕೂಡ ದೆಹಲಿ ಪೊಲೀಸರ ಕೈಲಿದೆ. ಇವತ್ತವರು ರಿಲೀಸ್ ಆಗಿರಬಹುದು, ಹೊರಗಡೆ ಬಂದಿರಬಹುದು, ಸರ್ಕಾರ ಕೇಸ್ ಹಾಕೋದಿಲ್ಲ ಅಂತ ಹೇಳ್ತಾ ಇರಬಹುದು. ನಾಳೆ ಪ್ರಾಪರ್ ಎವಿಡೆನ್ಸ್ನೊಂದಿಗೆ ಕೇಸ್ ಫೈಲ್ ಮಾಡಿಬಿಡ್ತಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಒದಗಿಸ್ತಾರೆ. ಇದು ಯಾವತ್ತಿದ್ರೂ ಕೂಡ ಆ ವ್ಯಕ್ತಿಗೆ ಉರುಳಾಗೆ ಪರಿಣಮಿಸುತ್ತೆ. ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದು ಕ್ಷಣಿಕ ರಿಲೀಫ್ ಅಷ್ಟೇ. ಇನ್ನೊಂದು ಬಹಳ ದೊಡ್ಡ ವಿಚಾರ ಏನು ಕೇಳಿದ್ರೆ, ಈ CJP ಅವರು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಇವರ ಮೈನ್ ಟಾರ್ಗೆಟ್ ಧರ್ಮೇಂದ್ರ ಪ್ರಧಾನ್ ಅಲ್ವೇ ಅಲ್ಲ. ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇತ್ತು. ಇದರ ಹಿಂದಿನ ಉದ್ದೇಶ ಏನು? ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಅವರನ್ನು ಕೆಳಗಿಳಿಸಬೇಕು. ಇದೇ ಇವರ ಅಂತಿಮ ಟಾರ್ಗೆಟ್. ಇದೇ CJP ಮುಂದೆ ಅನೇಕ ಮುಖವಾಡಗಳನ್ನು ಧರಿಸಿ ಮತ್ತೆ ಮತ್ತೆ ಪ್ರತಿಭಟನೆಯನ್ನ ಮಾಡುತ್ತೆ. ಅವರ ಅಂತಿಮ ಗೋಲ್ ಇರುವಂತಹದ್ದು ನರೇಂದ್ರ ಮೋದಿಯೇ, ಅದರಲ್ಲೇನು ಡೌಟ್ ಇಲ್ಲ. ಸರ್ಕಾರಕ್ಕೆ ಪಕ್ಕಾ ಇಂಟೆಲಿಜೆನ್ಸ್ ಮಾಹಿತಿ ಇತ್ತು ಆಗಸ್ಟ್ 15ಕ್ಕೆ ಒಂದು ದೊಡ್ಡ ತಯಾರಿ ಆಗ್ತಾ ಇದೆ ಅಂತ. ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಗ್ರೌಂಡ್ ತಯಾರಿ ಮಾಡ್ಕೊಂಡಿದೆ. ಅದಕ್ಕೆ ಯಾವುದೇ ಮೊಮೆಂಟಮ್ ಸಿಗಬಾರ್ದು. ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದೇ ಇದ್ರೆ ನೀಟ್ ವಿಚಾರದಲ್ಲಿ ಹೋರಾಟ ಆಗ್ತಾ ಇದೆ ಅಂತ. ಅದು ವಿದ್ಯಾರ್ಥಿಗಳ ಹೋರಾಟ. ಇದನ್ನು ಪ್ರಬಲವಾಗಿ ವಿರೋಧಿಸೋದಕ್ಕೆ, ಮಟ್ಟ ಹಾಕೋದಕ್ಕೆ ಬಿಜೆಪಿಯ ಬೆಂಬಲಿಗರಿಗೂ ಆಗ್ತಾ ಇರಲಿಲ್ಲ, ಸರ್ಕಾರಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಈಗ ಆ ಅಸ್ತ್ರವನ್ನೇ ಕಿತ್ತುಕೊಂಡಿದ್ದಾದ್ರೆ ಸರ್ಕಾರದ ವಿರುದ್ಧವಾಗಿ ಮುಂದೆ ಯಾವುದೇ ಪ್ರತಿಭಟನೆಗಳಾದರೂ ಕೂಡ ಅದನ್ನು ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹತ್ತಿಕ್ಕಬಹುದು. ಈಗ ಏನ್ ಸಂದೇಶವನ್ನ ತನ್ನ ಕಾರ್ಯಕರ್ತರಿಗೆ ಕೊಡಬೇಕೋ ಅದೆಲ್ಲವುದನ್ನ ಬಿಜೆಪಿ ಮತ್ತು ಸರ್ಕಾರ ಮಾಡಿಬಿಟ್ಟಿದೆ. ನೆಕ್ಸ್ಟ್ ಇದೇ ದೀಪ್ಗೆ ದೆಹಲಿಯ ಜಂತರ್ ಮಂತರ್ಗೆ ಬರಲಿ, ಅವಾಗಿನ ಚಿತ್ರಣವೇ ಬೇರೆ ಇರುತ್ತೆ. ಸರ್ಕಾರ ಖಂಡಿತವಾಗ್ಲೂ ಕೂಡ ಈ ರೀತಿಯಾಗಿ ಟ್ರೀಟ್ ಮಾಡೋದಿಲ್ಲ. ಇದು 100 and 200% ಸತ್ಯ. ಮಿತ್ರರೇ, ಐತಿಹಾಸಿಕವಾಗಿ ನೋಡೋದಾದ್ರೆ ಅಧರ್ಮಿಗಳಿಗೆ ಯಾವಾಗ ಜಯ ಸಿಗುತ್ತೋ ಅನಂತರದಲ್ಲಿ ಧರ್ಮ ವಿಜಯ ಆಗಿಯೇ ಆಗತ್ತೆ. ಕೌರವೇಂದ್ರ ದ್ಯೂತದಲ್ಲಿ ಪಾಂಡವರನ್ನ ಸೋಲಿಸದೆ ಅಂತ ಯಾವ ರೀತಿಯಾಗಿ ಬೀಗ್ತಾ ಇದ್ದ. ಪಾಂಡವರು ತನ್ನ ವನವಾಸವನ್ನ ಯಾವ ರೀತಿಯಾಗಿ ತನ್ನ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಂಡ್ರು. ಫೈನಲಿ ಕುರುಕ್ಷೇತ್ರ ಹೇಗೆ ನಡೀತು. ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಅಭಿಜಿತ್ ದೀಪ್ಗೆ ಮತ್ತು ಆತನ ಪಟಾಲಂ ಇದೆಯಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಿದ್ದ ಹಾಗೆ ಒಂದಷ್ಟು ಜನ ಕೇಕ್ ಕಟ್ ಮಾಡಿದ್ರು, ಮತ್ತೊಂದಷ್ಟು ಜನ ಸಂಭ್ರಮಿಸಿದ್ರು, ಮತ್ತೆ ಒಂದಷ್ಟು ಜನ ನರೇಂದ್ರ ಮೋದಿಯನ್ನು ಕೂಡ ನಾವು ಕೆಳಗಿಳಿಸ್ತೀವಿ ಅಂತ ಘೋಷಣೆ ಕೂಗಿದ್ರು. ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಶಕುನಿಯೂ ಕೂಡ ಧರ್ಮರಾಯ ದ್ಯೂತದಲ್ಲಿ ಸೋತಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಕೇಕೆ ಹಾಕಿ ನಕ್ಕಿದ್ರು. ಇದನ್ನ ನಾನು ನಿಮಗೆ ಸಾಂದರ್ಭಿಕವಾಗಿ ಹೇಳದೆ ಅಷ್ಟೇ. ವಾಸ್ತವಿಕವಾಗಿ ಸರ್ಕಾರ ನೆಕ್ಸ್ಟ್ ಲೆವೆಲ್ಗೆ ತಯಾರಿ ಆಗ್ತಾ ಇದೆ. ಅವರ ಉದ್ದೇಶ ಇರುವಂತಹದ್ದೇ ಬೇರೆ, ಅವರ ಗುರಿ ಇರುವಂತಹದ್ದೇ ಬೇರೆ. ಇದರ ಜೊತೆಗೆ ನನಗನ್ಸಿದ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಮಿತ್ರರೇ. ನಾನು ಪತ್ರಿಕೋದ್ಯಮಕ್ಕೆ ಬಂದು 12 ವರ್ಷಗಳಾಯಿತು. ಈ ರಾಜಕಾರಣಿಗಳದ್ದು ಒಂದು ತಂತ್ರಗಾರಿಕೆ ಇದೆ. ಅದನ್ನ ರಾಜಕಾರಣಿಗಳದ್ದು ಅನ್ನೋದಕ್ಕಿಂತಲೂ ಕೂಡ ಅದೊಂದು ರಾಜಕೀಯ ತಂತ್ರಗಾರಿಕೆ. ಈಗ ಸರ್ಕಾರಕ್ಕೆ ಮತ್ತು ಅವರ ವೋಟ್ ಬೇಸ್ಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗತ್ತಲ್ಲ, ಆಗ ಅವರು ವಿಷಯಾಂತರಣ ಮಾಡ್ತಾರೆ, ಅಂದ್ರೆ ಡೈವರ್ಟ್ ಮಾಡ್ತಾರೆ. ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ ಅಂತ ಬಿಂಬಿಸುವಂತಹ, ಆದರೆ ಆಕ್ಚುಲಿ ಸರ್ಕಾರಕ್ಕೆ ಹಿನ್ನಡೆ ಆಗದಂತಹ ಒಂದು ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ಆಗೇನಾಗತ್ತೆ ಅಂತಂದ್ರೆ ಎಂಟೈರ್ ಮಾಧ್ಯಮಗಳು ಆ ವಿಚಾರದ ಹಿಂದೆ ಬೀಳುತ್ತವೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಅಂತಹದೇ ಪ್ಲಾನ್ ಮಾಡದಂತೆ ನನಗನ್ನಿಸ್ತಾ ಇದೆ. ಅದು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ವಿಪಕ್ಷಗಳು ಒಂದು ತಯಾರಿ ಮಾಡಿಕೊಂಡಿದ್ದು, ರಾಮ ಮಂದಿರದ ಹುಂಡಿ ಚೋರಿ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ದೊಡ್ಡದಾಗಿ ಪ್ರಸ್ತಾಪ ಮಾಡಬೇಕು, ಇದೇ ಮೇನ್ ವಿಷಯ ಆಗಬೇಕು ಅಂತ. ಸರ್ಕಾರಕ್ಕನ್ನಿಸ್ತು ಅದು ಹೆಚ್ಚು ಚರ್ಚೆ ಆದಷ್ಟು ಕೂಡ ನಮ್ಮ ವೋಟ್ ಬೇಸ್ಗೆ ಹೊಡೆತ ಬೀಳುತ್ತೆ ಅಂತ. ರಾಮ ಮಂದಿರದ ಹುಂಡಿ ಚೋರಿ ಪ್ರಕರಣದಲ್ಲಿ ಬೇಸರಗೊಂಡಿರುವಂತಹದ್ದು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ವೋಟರ್ಸ್. ಆ ವಿಚಾರ ಹೆಚ್ಚು ಚರ್ಚೆ ಆಗೋದು, ಆ ವಿಚಾರದಲ್ಲಿ ಪ್ರತಿಭಟನೆಗಳಾಗುವಂತಹದ್ದು, ಆ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂತಹದ್ದು ಸಹಜವಾಗಿ ಬಿಜೆಪಿಗೆ ಇರಿಸು ಮುರುಸು ತರಿಸುತ್ತೆ, ಬಿಜೆಪಿಗೆ ಹಿನ್ನಡೆ ಮಾಡುತ್ತೆ. ಅದಕ್ಕೆ ಸರ್ಕಾರ ನೀಟ್ ವಿಚಾರವನ್ನ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಬಿಟ್ಕೊಳ್ತು ಅಂತ ನನಗನ್ನಿಸ್ತು. ಈಗ ಕಳೆದ ಒಂದು ವಾರದಿಂದ ಇಡೀ ದೇಶದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಕೇವಲ ನೀಟ್ ವಿಚಾರ ಮಾತ್ರ. ರಾಷ್ಟ್ರೀಯ ಮಾಧ್ಯಮಗಳಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ವಿಚಾರ ಬಿಟ್ರೆ ಬೇರೇನೂ ಕೂಡ ಇಲ್ಲ. ಈಗ ವಿರೋಧಿ ಪಾಳೆಯಕ್ಕೆ ಜಯ ಆಗುವಂತೆ ಸರ್ಕಾರ ನೋಡಿಕೊಂಡಿದೆ, ಅವರೀಗ ತೇಲ್ತಾ ಇದ್ದಾರೆ. ಇದು ಸರ್ಕಾರದ ಒಂದು ರೀತಿಯ ತಂತ್ರಗಾರಿಕೆ ಆಗಿದ್ರೂ ಆಗಿರಬಹುದೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ಕಾರ ಹೀಗೂ ಯೋಚನೆ ಮಾಡಿದ್ದಿರಬಹುದು, ಹೀಗೂ ಒಂದು ರಣತಂತ್ರವನ್ನ ರೂಪಿಸಿದ್ದಿರಬಹುದು ಅಂತ ನನಗನ್ನಿಸ್ತಾ ಇದೆ. ಮಿತ್ರರೇ, ಈ
ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಸರ್ಕಾರಕ್ಕೆ ನಿಜವಾಗ್ಲೂ ಹಿನ್ನಡೆಯಾಗಿದೆಯಾ ಅಥವಾ ಮೋದಿ ಸರ್ಕಾರ ಜಾಣ್ಮೆಯ ನಡೆಯನ್ನು ಅನುಸರಿಸಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.